So, will you start the recording? ನಮಸ್ಕಾರ ಮಕ್ಕಳೇ. ಟೆಕ್ನಿಕಲ್ ಡಿಸ್ಟರ್ಬೆನ್ಸ್ಗೋಸ್ಕರ ಕ್ಷಮಿಸಿ. ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನನ್ನ ಕಲಿತೀವಿ ಅಂದ್ರೆ ನಮ್ಮ ಒಂದು ಹೊಸ ಚಾಪ್ಟರ್ ಬೀಜೋಕ್ತಿಗಳು. ಹೌದಾ? ಸೊ ಅದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಪ್ರಾರಂಭ ಮಾಡೋಣ. ಹೋದ ಕ್ಲಾಸಲ್ಲಿ ನಾವು ಏನನ್ನ ಕಲಿತ್ವಿ? ನಾವು ಆ ಪ್ಯಾರಲಲ್ ಲೈನ್ಸ್, ಹೌದಾ? ಸೊ ಪ್ಯಾರಲಲ್ ಲೈನ್ಸ್ ಅನ್ನ ಯಾವ ರೀತಿ ನೀವು ರಚನೆ ಮಾಡ್ತೀರಿ ಅಂತ, ಸಮಾಂತರ ರೇಖೆಗಳನ್ನ ಯಾವ ರೀತಿ ರಚನೆ ಮಾಡ್ತೀರಿ ಅಂತ ಕಲ್ತಿದ್ವಿ, ಹೌದಾ? ಸೊ ಅದನ್ನ ನಾವು, ಅದು ಒಂದು ಟಾಪಿಕ್ ಇತ್ತು ಆ ಒಂದು ಚಾಪ್ಟರ್ ಅಲ್ಲಿ, ಅದನ್ನ ಮುಗಿಸಿದ್ವಿ. ಈಗ ಬೀಜೋಕ್ತಿಗಳ ಮೇಲೆ ನಾವು ನಮ್ಮ ಒಂದು ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಒಂದ್ ನಿಮಿಷ. ಎಸ್. ಈಗ ಬೀಜೋಕ್ತಿಗಳಂದ್ರೆ ಏನು? ಬೀಜೋಕ್ತಿಗಳ ಬಗ್ಗೆ ನೀವು ಆರ್ 6ನೇ ತರಗತಿಯಲ್ಲಿ ಕಲ್ತಿದ್ರಿ, ಹೌದೋ ಇಲ್ವೋ? ಸೊ ಬೀಜೋಕ್ತಿಗಳು ಹೇಗಿರ್ತಾವೆ, ಅವ್ ಹೇಗೆ ಉಂಟಾಗ್ತವೆ, ಅದರ ಪದಗಳು ಯಾವ್ಯಾವು, ಅದರ ಜೊತೆಗೆ ಅದರ ಉಪವರ್ತನೆಗಳು ಯಾವ್ಯಾವು, ಅದರ ಮೇಲೆ ಹಲವಾರು ನಾವು ಸಮ್ಸ್ ಅನ್ನ ಕೂಡ ಇಲ್ಲಿ ಸಾಲ್ವ್ ಮಾಡ್ತೀವಿ. ನಂತರ ಸಜಾತಿ ಮತ್ತು ವಿಜಾತಿ ಪದಗಳು ಯಾವ್ಯಾವು, ಅದಾದ್ಮೇಲೆ ಅದ್ರ ಮೇಲೆ ಬೀಜೋಕ್ತಿಗಳ ಬಗ್ಗೆ ನಾವು ಸಜಾತಿ ಪದಗಳ ಸಂಕಲನ ಮತ್ತು ವ್ಯವಕಲನ, ಮತ್ತು ಸಾಮಾನ್ಯ ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ, ಇವೆಲ್ಲ ವಿಷಯಗಳನ್ನ ಈ ಒಂದು ನೀವು ಚಾಪ್ಟರ್ ಅಲ್ಲಿ ಕಲಿತೀರಿ. ಸೊ ಬೀಜೋಕ್ತಿಗಳಂದ್ರೆ ಅದ್ರ ಬಗ್ಗೆ ಪೂರ್ತಿ, ಅದರ ಒಂದು ಫ್ಯಾಕ್ಟರ್ಸ್, ಎಕ್ಸ್ಪ್ರೆಷನ್ಸ್, ಟರ್ಮ್ಸ್, ಪ್ರತಿಯೊಂದು ವಿಷಯಗಳ ಬಗ್ಗೆ ನೀವು ಇನ್ ಡೀಟೇಲ್ ಆಗಿ ಈ ಚಾಪ್ಟರ್ ಒಳಗಡೆ ಕಲೀಲಿಕ್ಕೆ ನಿಮ್ಗೆ ಸಿಗ್ತದೆ, ಹೌದಾ? ಸೊ ನಾವ್ ಎಲ್ಲಿಂದ ಪ್ರಾರಂಭ ಮಾಡೋಣ ಅಂದ್ರೆ, ಮೊದಲಿಗೆ ಬೀಜೋಕ್ತಿಗಳು ಅಂದ್ರೆ ಏನು, ಬೀಜೋಕ್ತಿಗಳು ಯಾವ ರೀತಿ ಇರ್ತಾವೆ, ಹೌದಾ? ನಾನು ಇಲ್ಲಿ ಒಂದು ಉದಾಹರಣೆ ಬರಿತೀನಿ ಅಂತ ನೋಡಿ. ಇವೆಲ್ಲ ಏನು? ಇವೆಲ್ಲ ಏನು ಬೀಜೋಕ್ತಿಗಳ ಉದಾಹರಣೆ, ಹೌದಾ? ಇವನ್ನ ನೀವು 6ನೇ ತರಗತಿಯಲ್ಲಿ ಕಲ್ತಿದ್ರಿ ಇದ್ರ ಬಗ್ಗೆ, ಹೌದೋ ಇಲ್ಲೋ? ಬೀಜೋಕ್ತಿಗಳು ಒಗ್ಗಟ್ಟು ಮತ್ತು ಸಮಸ್ಯೆಗಳನ್ನು ರೂಪಿಸಲು ನಾವು ಯಾವ ರೀತಿ ಮಾಡ್ತೀವಿ ಅದನ್ನಂತ 6ನೇ ತರಗತಿಯಲ್ಲಿ ನಾವು ಕಲಿತಿದ್ವಿ, ಹೌದೋ ಇಲ್ವೋ? ಸೊ ಇವಕ್ಕೆ ನಾವು ಬೀಜೋಕ್ತಿಗಳು ಅಂತ ಕರಿತೀವಿ. ಈಗ ಮೊದಲನೇ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಈ ಬೀಜೋಕ್ತಿಗಳು ಹೇಗೆ ಉಂಟಾಗ್ತವೆ? ಈ ಬೀಜೋಕ್ತಿಗಳು ಹೇಗೆ ಉಂಟಾಗುತ್ತವೆ? ಎಸ್. ಹೇಳ್ಬೋದಾ ಯಾರಾದ್ರೂ ಬೀಜೋಕ್ತಿಗಳು ಹೇಗೆ ಉಂಟಾಗ್ತವೆ ಅಂತ? ಈ ರೀತಿ ನಾವ್ ಹೇಗೆ ಬರಿತೀವಿ ಅಲ್ಲ ಇದನ್ನ, ಇವು ಹೇಗೆ ಉಂಟಾಗ್ತವೆ ಅಂತ ಹೇಳ್ಬೋದಾ ಯಾರಾದ್ರೂ? ಹೇಳಿ ನೋಡ್ರಿ ಮಕ್ಳೇ, ಹೇಗೆ ಉಂಟಾಗ್ತವೆ ಅಂತ. ಹ ಸೊ ಬೀಜೋಕ್ತಿಗಳು ಯಾವತ್ತು ಏನು ನಮಗೆ ತಿಳಿದಿರುವ ಹಾಗೆ ಚರಾಕ್ಷರಗಳು ಮತ್ತು ಸ್ಥಿರಾಂಕವನ್ನು ಕೂಡಿಸಿ ನಾವೇನ್ ಮಾಡ್ತೀವಿ, ಬೀಜೋಕ್ತಿಗಳನ್ನ ಉಂಟು ಮಾಡ್ತೀವಿ, ಹೌದೋ ಇಲ್ಲೋ? ಚರಾಕ್ಷರಗಳ ಅಂದ್ರೆ ಏನು? ಇಲ್ಲಿ ಚರಾಕ್ಷರಗಳು ಯಾವ್ಯಾವು ಯಾರಾದ್ರೂ ಹೇಳ್ಬೋದಾ? ಅದನ್ನ ಇಂಗ್ಲಿಷ್ ನಲ್ಲಿ ನಾವು ವೇರಿಯೇಬಲ್ ಅಂತ ಕರಿತೀವಿ. ಚರಾಕ್ಷರ ಅಂದ್ರೆ ಏನು ಅಂತ ಹೇಳ್ಬೋದಾ ಯಾರಾದ್ರೂ? ಒಂದ್ ನಿಮಿಷ ಬರಿತೀನಿ ನಾನಿಲ್ಲಿ. ಇಂಗ್ಲಿಷ್ ನಲ್ಲಿ ಇದಕ್ಕೆ ವೇರಿಯೇಬಲ್ ಅಂತಾನೂ ಕರಿತೀವಿ, ಹೌದಾ? ಚರಾಕ್ಷರಗಳು ಅಂದ್ರೆ ಏನು? ಇಲ್ಲಿ ಯಾವ್ಯಾವ ಇರಬಹುದು ಚರಾಕ್ಷರಗಳು? ಸೊ ನೀವಿಲ್ಲಿ ಗಮನಿಸಿದ್ರೆ, ನಾವೇನಿಲ್ಲಿ ಅಲ್ಫಾಬೆಟ್ಸ್ ಬರ್ದಿದೇವಲ್ಲ, ಎಕ್ಸ್ ಆಗಿರ್ಬಹುದು, ವಾಯ್ ಆಗಿರ್ಬಹುದು, ಮತ್ತೆ ಇಲ್ಲಿ ಎಕ್ಸ್ ಏನಿದೆ ಅಲ್ಲ, ಇವಕ್ಕೆ ನಾವ್ ಏನಂತ ಕರಿತೀವಿ? ಚರಾಕ್ಷರಗಳು ಅಂತ ಕರಿತೀವಿ, ಹೌದೋ ಇಲ್ಲೋ? ಸೊ ನಾವು ಚರಾಕ್ಷರಗಳನ್ನು ನಾವಿಲ್ಲಿ ತೋರಿಸ್ಕೊಡಲು ಅಥವಾ ರೀಪ್ರೆಸೆಂಟ್ ಮಾಡ್ಲಿಕ್ಕೆ ನಾವು ಯೂಶುವಲಿ ಏನ್ ಮಾಡ್ತೀನಿ, ಇಂಗ್ಲಿಷಿನ ಅಲ್ಫಾಬೆಟ್ಸ್ ಅಥವಾ ಲೆಟರ್ಸ್ ಅನ್ನ ಬಳಸ್ತೀವಿ. A to Z ಏನ್ ಲೆಟರ್ಸ್ ಇರ್ತಾವಲ್ಲ, ಅದು ಸ್ಮಾಲ್ ಲೆಟರ್ಸ್ ಅನ್ನ ಬಳಸ್ತೀವಿ ನಾವು. ಅದ್ರ ಮೂಲಕ ನಾವ್ ಏನ್ ತೋರಿಸ್ತೀವಿ? ಚರಾಕ್ಷರಗಳನ್ನ ತೋರಿಸ್ತೀವಿ. ಚರಾಕ್ಷರಗಳ ಏನ್ ಬೆಲೆ ಇದೆಯಲ್ಲ, ಅದು ಏನಾದ್ರೂ ಇರಬಹುದು, ಅದರ ಬೆಲೆ ಯಾವುದಾದ್ರೂ ಇರಬಹುದು. ಇದು ಫಿಕ್ಸ್ಡ್ ಇರೋದಿಲ್ಲ, ಇದ್ರ ಬೆಲೆ ಫಿಕ್ಸ್ಡ್ ಇರೋದಿಲ್ಲ. ಇದರ ಬೆಲೆ ಏನಾಗುತ್ತೆ, ಪೂರ್ತಿ ನಮ್ದೇನ್ ಬೀಜೋಕ್ತಿಗಳು ಇರ್ತದಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತದೆ, ತಿಳಿತಾ? ಸೊ ಚರಾಕ್ಷರದ ಬೆಲೆ ಏನೈತಲ್ಲ ಮಕ್ಳೇ, ಅದು ಸ್ಥಿರವಾಗಿ ಇರುವುದಿಲ್ಲ ಅಂತ ಹೇಳ್ತೀವಿ ನಾವು. ಸ್ಥಿರವಾಗಿ
ಸ್ಥಿರವಾಗಿಲ್ಲ ಅಂತ ಹೇಳ್ತೀವಿ. ಇದರ ಬೆಲೆ ಎದ್ರ ಮೇಲೆ ನಿರ್ಭರ ಇರ್ತದೆ, ಅದು ಎದ್ರ ಮೇಲೆ ಡಿಪೆಂಡ್ ಇರ್ತದ, ಬೀಜೋಕ್ತಿಗಳ ಮೇಲೇನೆ ಡಿಪೆಂಡ್ ಇರ್ತದ. ನೀವೇನ್ ಪೂರ್ತಿ ಎಕ್ಸ್ಪ್ರೆಷನ್ ಬರ್ದಿರ್ತಿರಲ್ಲ, ಅದ್ರ ಪದಗಳೇನ್ ಬರ್ದಿರ್ತಿರಲ್ಲ, ಬೀಜೋಕ್ತಿಗಳ ಒಂದು ಪದಗಳೇನ್ ಬರ್ದಿರ್ತಿರಲ್ಲ, ಅದ್ರ ಮೇಲೆ ಏನಿರ್ತದ, ಅದ್ರ ಬೆಲೆ ಡಿಪೆಂಡ್ ಇರ್ತದೆ. ಸರಿನಾ? ನಂತರ ಬರುತ್ತೆ ಸ್ಥಿರಾಂಕ. ಎರಡನೇದೇನು ಸ್ಥಿರಾಂಕ ಅಂತ ಹೇಳ್ತೀವಿ ನಾವು. ಒಂದ್ ನಿಮಿಷ ಇದನ್ನ ರಬ್ ಮಾಡ್ತೀನಿ. ಸಾರಿ. ಎಸ್. ಸ್ಥಿರಾಂಕ ಅಂದ್ರೆ ಏನು ಇಲ್ಲಿ ಹೇಳ್ಬೋದಾ ಯಾರಾದ್ರೂ? ಸ್ಥಿರಾಂಕ ಅಂದ್ರೆ ಏನು ಅಂತ. ಇಂಗ್ಲಿಷ್ ನಲ್ಲಿ ಇದಕ್ಕೆ ನಾವ್ ಏನಂತ ಕರಿತೀವಿ? ಕಾನ್ಸ್ಟಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾನ್ಸ್ಟಂಟ್. ಸ್ಥಿರಾಂಕ ಅಂದ್ರೆ ಏನು ಹೇಳಿ ಮಕ್ಳೇ? ಹೇಳ್ಬೋದಾ ಯಾರಾದ್ರೂ? ಎಸ್. ಸ್ಥಿರಾಂಕ ಅಂದ್ರೆ ಇಲ್ಲಿ ಬಂದಂತ ಕೆಲವೊಂದಿಷ್ಟು ನಂಬರ್ಸ್ ಏನಿದಾವೆ, 3, 5, 5, ಇವೆಲ್ಲ ಏನಂತ ಕರಿತೀವಿ? ಇದಕ್ಕೆ ನಾವು ಸ್ಥಿರಾಂಕ ಅಂತ ಕರಿತೀವಿ. ಸ್ಥಿರಾಂಕದಲ್ಲಿ ಏನಿರುತ್ತೆ? ಯಾವತ್ತು ಅದರ ಬೆಲೆ ಏನಿರುತ್ತೆ? ಏನಿರುತ್ತೆ ಹೇಳಿ ನೋಡೋಣ. ಅದರ ಬೆಲೆ ಡೆಫಿನೇಟ್ ಇರುತ್ತೆ, ಚೇಂಜ್ ಆಗೋದಿಲ್ಲ. ಇವೆಲ್ಲ ಸ್ಥಿರಾಂಕಗಳೇ, ಹೌದಾ? ಇದರ ಬೆಲೆಗಳು ಏನಂತಿರ್ತವೆ? ಚೇಂಜ್ ಆಗೋದಿಲ್ಲ, ಅವು ಅದೇ ರೀತಿಯಾಗೆ ಇರ್ತವೆ, ಹೌದಾ? ಸೊ ಸ್ಥಿರಾಂಕ ಏನಿರುತ್ತೆ? ಅದರ ಬೆಲೆ ಸ್ಥಿರವಾಗಿ ಇರುತ್ತೆ ಅಂತ ಹೇಳ್ತೀವಿ ನಾವು. ಬೆಲೆ ಹೇಗಿರುತ್ತೆ? ಸ್ಥಿರವಾಗಿ ಇರುತ್ತೆ. ಸ್ಥಿರವಾಗಿ ಇರುತ್ತೆ, ಹೌದಾ? ಫಿಕ್ಸ್ಡ್ ಇರುತ್ತೆ, ಇದು ಯಾವತ್ತೂ ಚೇಂಜ್ ಆಗೋದಿಲ್ಲ. ಬೀಜೋಕ್ತಿಗಳ ಪದಗಳಲ್ಲೂ ಏನಾಗಿರುತ್ತೆ, ನಾವೇನ್ ಪೂರ್ತಿ ಒಂದು ಬೀಜೋಕ್ತಿ ಬರಿತೀವಲ್ಲ, ಪೂರ್ತಿ ಒಂದು ಎಕ್ಸ್ಪ್ರೆಷನ್ ಬರಿತೀವಲ್ಲ, ಅದ್ರ ಒಳಗಡೆ ಇದರ ಬೆಲೆ ಏನಿರುತ್ತೆ? ಸ್ಥಿರವಿರ್ತದೆ. ಇದು ಪದಗಳ ಮೇಲೆ ನಿರ್ಭರವಾಗಿ ಇರೋದಿಲ್ಲ. ಯಾವ ರೀತಿ ಆ ಚರಾಕ್ಷರ ಅದ್ರ ಮೇಲೆ ಡಿಪೆಂಡ್ ಇರ್ತದಲ್ಲ, ಇದು ಇರುವುದಿಲ್ಲ. ಇದರ ಬೆಲೆ ಏನಿರ್ತದೆ? ಸ್ಥಿರವಾಗಿ ಇರ್ತದೆ. ಸೊ ಬೀಜೋಕ್ತಿಗಳು ಹೇಗೆ ಉಂಟಾಗ್ತವೆ? ಬೀಜೋಕ್ತಿಗಳು ಸ್ಥಿರಾಂಕ ಮತ್ತು ಚರಾಕ್ಷರಗಳನ್ನ ನಾವು ಏನ್ ಮಾಡ್ತೀವಿ? ಒಂದಾಗಿ ಸೇರಿಸ್ಕೊಂಡು ಅದರ ಜೊತೆಗೆ ನಾವ್ ಏನನ್ನ ಇಲ್ಲಿ ಉಪಯೋಗಿಸ್ತೀವಿ? ಆಪರೇಷನ್ಸ್ ಯಾವ್ಯಾವು? ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನು, ಹೌದಾ? ಮಲ್ಟಿಪ್ಲಿಕೇಶನ್, ನಂತರ ಡಿವಿಷನ್, ಹೌದಾ? ಸೊ ಇವೆಲ್ಲ ಒಂದು ಆಪರೇಷನ್ಸ್ ಅನ್ನ ನಾವು ಇಲ್ಲಿ ಬಳಸ್ತೀವಿ. ಸೊ ಇವನ್ನೆಲ್ಲ ಅಂದ್ರೆ ಕೂಡಿಸುವುದು, ಕಳಿಯುವುದು, ಗುಣಾಕಾರ ಮಾಡುವುದು, ಭಾಗಾಕಾರ ಮಾಡುವುದರ ಮೂಲಕ ನಾವ್ ಏನ್ ಮಾಡ್ತೀವಿ? ಇಲ್ಲಿ ಈ ಒಂದು ಬೀಜೋಕ್ತಿಗಳನ್ನ ನಾವು ರಚನೆ ಮಾಡ್ತೀವಿ. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಬೀಜೋಕ್ತಿಗಳು ಹೇಗೆ ಉಂಟಾಗ್ತವೆ? ಬೀಜೋಕ್ತಿಗಳನ್ನು ನಾವು ಉಂಟು ಮಾಡಲು ಅಥವಾ ಅದನ್ನ ಬರೆಯಲು ನಾವ್ ಏನನ್ನ ಬಳಸ್ತೀವಿ? ಚರಾಕ್ಷರಗಳನ್ನು ಮತ್ತು ಸ್ಥಿರಾಂಕಗಳನ್ನ ಬಳಸ್ತೀವಿ. ಅದರ ಜೊತೆಗೆ ಏನನ್ನ ಉಪಯೋಗಿಸ್ತೀವಿ ನಾವು? ಮ್ಯಾಥಮೆಟಿಕಲ್ ಆಪರೇಷನ್ಸ್. ಅವ್ಯಾವ್ಯಾವು? ಕೂಡಿಸುವುದು, ಕಳಿಯುವುದು, ಗುಣಿಸುವುದು ಮತ್ತು ಗುಣಾಕಾರ ಮಾಡುವುದು. ಇವು ನಾಲ್ಕರ ಒಳಗಡೆ ಯಾವುದಾದರೂ ಒಂದು ಆಪರೇಷನ್ ಅನ್ನ ನಾವು ಬಳಸಿ ಏನ್ ಮಾಡ್ತೀವಿ? ಬೀಜೋಕ್ತಿಗಳನ್ನ ಬರಿತೀವಿ. ಅದರ ಜೊತೆಗೆ ಸ್ಥಿರಾಂಕ ಮತ್ತು ಚರಾಕ್ಷರ ಅಂದ್ರೆ ಏನು? ಚರಾಕ್ಷರ ಅಂದ್ರೆ ಇಂಗ್ಲಿಷ್ ನಲ್ಲಿ ಉಂಟಾಗುವಂತ ಒಂದು ಅಲ್ಫಾಬೆಟ್ಸ್, ಹೌದಾ? ಸ್ಮಾಲ್ ಲೆಟರ್ಸ್ ಅನ್ನ ನಾವಿಲ್ಲಿ ಬಳಸ್ತೀವಿ. ಅದರ ಮೌಲ್ಯ ಏನಿರ್ತದೆ? ಅದರ ಬೆಲೆ ಸ್ಥಿರವಾಗಿ ಇರೋದಿಲ್ಲ. ಅದರ ಬೆಲೆ ಎದ್ರ ಮೇಲೆ ಡಿಪೆಂಡ್ ಇರ್ತದ? ಅದರ ಬೆಲೆ ಬೀಜೋಕ್ತಿಗಳ ಪದಗಳ ಮೇಲೆ ಡಿಪೆಂಡ್ ಇರ್ತದೆ, ಹೌದಾ? ಸೊ ಅದ್ರ ತಕ್ಕಂಗೆ ಅದರ ಬೆಲೆ ಏನಾಗುತ್ತೆ? ಚೇಂಜ್ ಆಕೋಂತಾನೆ ಹೋಗುತ್ತೆ. ನಂತರ ಸ್ಥಿರಾಂಕಗಳು ಯಾವ ರೀತಿ ಇರ್ತವೆ? ಸ್ಥಿರಾಂಕಗಳಂದ್ರೆ ನಂಬರ್ಸ್, ಸಂಖ್ಯೆಗಳು, ಹೌದಾ? ಇಲ್ಲಿ ಏನಾಗುತ್ತೆ? ಇದರ ಮೌಲ್ಯ ಸ್ಥಿರವಾಗಿ ಇರುತ್ತೆ. ಇದು ಯಾವುದೇ ತರದ ಬೀಜೋಕ್ತಿಗಳ ಪದಗಳ ಮೇಲೆ ಅದು ನಿರ್ಭರವಾಗಿರುವುದಿಲ್ಲ. ಮೊದಲೇ ಅದರ ಬೆಲೆ ಏನಾಗ್ಬಿಟ್ಟಿರ್ತದೆ? ಇಲ್ಲಿ ಸ್ಥಿರವಾಗಿ ಇದ್ಬಿಡ್ತದೆ. ಇಲ್ಲಿ ಗಮನಿಸಿ ನೀವು, x+3 ಅಂತ ಬರ್ದಿದೀವಿ. x ನಮ್ಗೆ ಏನಂತ ಗೊತ್ತಿಲ್ಲ. ಇದರ ಬೆಲೆ ಏನಾದ್ರೂ ಆಗಿರ್ಬೋದು, ಯಾವ್ದಾದ್ರೂ ಸಂಖ್ಯೆ ಆಗಿರ್ಬಹುದು. ಹಾಗಾಗಿ ನಾವ್ ಏನಂತ ಹೇಳ್ತೀವಿ? ಇದನ್ನ ಚರಾಕ್ಷರ ಅಂತ ಹೇಳ್ತೀವಿ. ಇಲ್ಲಿ 3 ಅಂತ ಬರ್ದಿದ್ದೀನಿ, ಹೌದಾ? ಇಲ್ಲಿ ಏನಂತ ಬರ್ದಿದ್ದೀನಿ? 3 ಅಂತ ಬರ್ದಿದ್ದೀನಿ. ಇದರ ಬೆಲೆ ನಮ್ಗೆ ಗೊತ್ತಿದೆ, 3 ಇರುತ್ತೆ. ಇದು 4 ಆಗ್ಲಿಕ್ಕೆ ಸಾಧ್ಯವಾ? ಅಥವಾ 2 ಆಗ್ಲಿಕ್ಕೆ ಸಾಧ್ಯವಾ? ಇಲ್ಲ. ಇದರ ಬೆಲೆ ಏನಿದೆ? ಸ್ಥಿರವಾಗಿಯೇ ಇದೆ. ಇದರ ಬೆಲೆ ಎಷ್ಟು? 3. ಅದಕ್ಕೆ ಇದನ್ನ ನಾವು ಸ್ಥಿರಾಂಕ ಅಂತ ಕರಿತೀವಿ. ಇದನ್ನ ನಾವು ಚರಾಕ್ಷರ ಅಂತ ಕರಿತೀವಿ. ಇದರ ಬೆಲೆ 1, 2, 3, 4, 5 ಎಷ್ಟು ಏನ್ ಬೇಕಾದ್ರೂ ಆಗಿದ್ರು ಇರಬಹುದು. ಅದು ನಮಗೆ ಗೊತ್ತಿಲ್ಲ, ಹೌದಾ? ಇಲ್ಲ. ಇದನ್ನ ನಾವು ಸಾಲ್ವ್ ಮಾಡ್ಲಿಕ್ಕೆ ಹೋದಾಗ ಮಾತ್ರ ಇದರ ಬೆಲೆ ನಾವು ಕಂಡು ಹಿಡಿಲಿಕ್ಕೆ ಸಾಧ್ಯ. ಬೀಜೋಕ್ತಿಗಳನ್ನ ನೀವು ಮುಂದಿನ ಒಂದು ಕ್ಲಾಸಸ್ ನಲ್ಲಿ ಕಲಿತೀರಿ, ಇದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡ್ತೀವಿ ಅಂತ. ಅವಾಗೆ ನಿಮ್ಗೆ ಗೊತ್ತಾಗುತ್ತೆ ಇದರ ಒಂದು ಬೆಲೆ ಎಷ್ಟು ಇರಬಹುದು ಅಂತ. ಅರ್ಥ ಆಯ್ತಾ ಮಕ್ಳೇ? ಎಸ್. ಒಂದ್ ನಿಮಿಷ. ಎಸ್. ಈಗ ಬೀಜೋಕ್ತಿಗಳ ಬಗ್ಗೆ ನಾವು ಕಲಿತ್ವಿ, ಹೌದಾ?
ಈಗ ಮುಂದಿನ ಒಂದು ವಿಷಯ ಏನಂದ್ರೆ ಬೀಜೋಕ್ತಿಗಳನ್ನ ನಾನಿಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಹೇಗೆ ಉಂಟಾಗುತ್ತೆ ಅಂತ ಹೇಳದೆ ಅಲ್ಲ, ಅದರ ಒಂದು ಅರ್ಥವನ್ನ ನಿಮಗೆ ತಿಳಿಸ್ತೆ. ಸೊ ಇದನ್ನ ಈಗ ಪ್ರಾಕ್ಟಿಕಲಿ ನಾನು ನಿಮಗೆ ಇಲ್ಲಿ ಮಾಡಿ ಇಲ್ಲಿ ತೋರಿಸ್ತೀನಂತೆ. ಅದ್ಯಾವುದು ಅಂತ ತಗೊಳ್ಳೋದಂದ್ರೆ ಆ ಮೊದ್ಲಿಗೆ x+3ನೇ ತಗೊಳ್ಳೋಣ. x+3 ನಮ್ಮ ಒಂದು ಎಕ್ಸಾಂಪಲ್ ಯಾವ್ದು ತಗೊಂಡಿದೆ ಅದನ್ನೇ ತಗೊಳ್ಳೋಣ. ಸೊ x+3 ಹೇಗೆ ಬಂದಿದೆ ಹೇಳ್ರಿ ಮಕ್ಕಳೇ. ಇಲ್ಲಿ ಚರಾಕ್ಷರ x ಅನ್ನ ಏನ್ ಮಾಡಿದೀವಿ, ಚರಾಕ್ಷರ x ಅನ್ನ ಸ್ಥಿರಾಂಕ 3ರ ಜೊತೆಗೆ ಕೂಡಿಸಿದ್ದೇನೆ. ಅರ್ಥ ಆಗ್ಲಿಕ್ಕತ್ತದ ಈ ಒಂದು ಬೀಜೋಕ್ತಿ ಹೇಗೆ ಉಂಟಾಗಿದೆ. ಚರಾಕ್ಷರ x ರ ಜೊತೆಗೆ ಸ್ಥಿರಾಂಕ 3ಅನ್ನ ನಾನು ಏನ್ ಮಾಡಿದ್ದೀನಿ ಇಲ್ಲಿ ಕೂಡಿಸಿದ್ದೇನೆ. ಅರ್ಥ ಆಯ್ತಾ. ಎರಡನೇ ತಗೋತೀನಿ ಇವಾಗ y-5. ಇಲ್ಲಿ ಏನಾಗಿದೆ ಹೇಳಿ ಮಕ್ಳೇ, ಇಲ್ಲಿ ಚರಾಕ್ಷರ y ಜೊತೆಗೆ ಚರಾಕ್ಷರ y ಜೊತೆಗೆ ನಾನು ಏನ್ ಮಾಡಿದ್ದೀನಿ, ಸ್ಥಿರಾಂಕ 5ಅನ್ನ ಕಳೆದಿದ್ದೇನೆ. ನಾನು ಇಲ್ಲಿ ಯಾವ ಆಪರೇಷನ್ ನ ಬಳಸ್ತಾ ಇದ್ದೀನಿ, ಮೈನಸ್, ಸಬ್ಟ್ರಾಕ್ಷನ್, ಕಳೆಯುವುದನ್ನ ಇಲ್ಲಿ ನಾನು ಮಾಡ್ಲಿಕ್ಕತ್ತೀನಿ. ಹೌದಾ, ವ್ಯವಕಲನ ಮಾಡ್ಲಿಕ್ಕತ್ತೀನಿ. ಸೊ ಚರಾಕ್ಷರ y ಜೊತೆಗೆ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ಸ್ಥಿರಾಂಕ 5ಅನ್ನ ಕಳೆದಿದ್ದೇನೆ, ವ್ಯವಕಲನ ಮಾಡಿದ್ದೇನೆ ಅಂತ ಅರ್ಥ ಆಯ್ತಾ. ಮೂರನೇದ್ದು 4x+y. ಇಲ್ಲಿ ನೋಡಿ ಸ್ವಲ್ಪ ಇದು ಬೇರೆ ತರ ಇದೆ. ಇಲ್ಲಿ ಒಂದೇ ಚರಾಕ್ಷರ ಒಂದೇ ಸ್ಥಿರಾಂಕ ಇದ್ದು, ಇಲ್ಲಿ ಎರಡು ಸ್ಥಿರಾಂಕ ಮತ್ತು ಒಂದು ಚರಾಕ್ಷರ ಇದೆ. ಸೊ ಏನಾಗಿದೆ ಹೇಳಿ ಮಕ್ಕಳೇ, ಇಲ್ಲಿ ಚರಾಕ್ಷರ ಸ್ಥಿರಾಂಕ 4ರ ಜೊತೆಗೆ ಚರಾಕ್ಷರ x ನ ಗುಣಿಸಿದ್ದೇನೆ. ಮೊದ್ಲಿಗೆ ಏನ್ ಮಾಡಿದೀನಿ, ಸ್ಥಿರಾಂಕ 4ರ ಜೊತೆಗೆ ಚರಾಕ್ಷರ x ನ ಗುಣಿಸಿದ್ದೇನೆ. ಇಲ್ಲಿ ಗುಣಾಕಾರನ್ನ ಮಾಡಿದ್ದೇನೆ. ನಂತರ ಏನ್ ಮಾಡಿದ್ದೇನೆ, ಸ್ಥಿರಾಂಕ 5ರ ಜೊತೆಗೆ ಅದನ್ನ ಕೂಡಿಸಿದ್ದೇನೆ. ಚರಾಕ್ಷರ x ನ ಸ್ಥಿರಾಂಕ 4ರ ಜೊತೆಗೆ ಗುಣಿಸಿ ನಂತರ ಸ್ಥಿರಾಂಕ 5ಅನ್ನ ಇದಕ್ಕೆ ಕೂಡಿಸಿದ್ದೇನೆ ಅಂತ ಇದರ ಅರ್ಥ. ಓಕೆ, ಈಗ ಇದನ್ನ ನೀವು ಹೇಳ್ತೀರಾ, ಯಾರಾದ್ರೂ ಹೇಳ್ಬೋದಾ ಇದನ್ನು ಯಾವ ರೀತಿ ನಾವು ತಂದಿದ್ದೇವೆ ಅಥವಾ ಯಾವ ರೀತಿ ಇದು ಉಂಟಾಗಿದೆ ಅಂತ ಹೇಳ್ಬೋದಾ. x² ಅಂತ ಇದೆ, ಹೇಳ್ಬೋದಾ ಮಕ್ಳೇ ನೀವು. ಇಲ್ಲಿ ನೀವು ಗಮನಿಸಿದ್ರೆ ಏನಾಗಿದೆ, ಎಸ್, ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಎಲ್ರು. ಸೊ ಇಲ್ಲಿ x² ಅರ್ಥ ಏನು, ಇಲ್ಲಿ ನಾವು ಚರಾಕ್ಷರ x ಅನ್ನ ಮತ್ತೆ ಚರಾಕ್ಷರ x ರ ಜೊತೆಗೇನೆ ಗುಣಿಸಿದ್ದೇವೆ ಅಂತ ಅರ್ಥ. ಏನ್ ಮಾಡಿದ್ದೇವೆ, ಚರಾಕ್ಷರ x ಅನ್ನ ಮತ್ತೆ ಚರಾಕ್ಷರ x ರ ಜೊತೆಗೆ ಏನ್ ಮಾಡಿದ್ದೇನೆ, ಇಲ್ಲಿ ಗುಣಿಸಿದ್ದೇನೆ ಅಂತ ಅರ್ಥ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಇದು x² ಅಂತ ಬರುತ್ತೆ. ಸೊ x ಮತ್ತು x ಅನ್ನ, ಚರಾಕ್ಷರ x ಮತ್ತು ಇನ್ನೊಂದು ಚರಾಕ್ಷರ x ಅನ್ನ ನಾವಿಲ್ಲಿ ಗುಣಿಸಿದ್ದೇವೆ ಅಂತ ಅರ್ಥ. ಓಕೆ, ಅರ್ಥ ಆಯ್ತಾ ಮಕ್ಳೇ. ಎಸ್, ಈಗ ಮತ್ತೊಂದು ಹೇಳ್ತೀನಿ, ಇದನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. 2y², ಇದು ಯಾವ ರೀತಿ ಬಂದಿರಬಹುದು ಹೇಳ್ಬೋದಾ ನೀವು. ಇದರ ಒಂದು ವಿವರಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಹೇಳಿ ನನಗೆ, ಹೇಗೆ ಇದನ್ನ ಪಡೆದಿರಬಹುದು ನಾವು 2y² ಅನ್ನ. ಎಸ್, ಏನ್ ಮಾಡಿದ್ದೇವೆ ಹೇಳಿ ಮಕ್ಳೇ, ಇಲ್ಲಿ ಸ್ಥಿರಾಂಕ 2ರ ಜೊತೆಗೆ ಚರಾಕ್ಷರ y ನ ಗುಣಿಸಿದ್ದೇವೆ, ಮತ್ತೆ ಚರಾಕ್ಷರ y ಅನ್ನ ಗುಣಿಸಿದ್ದೇವೆ. ಸೊ ಇಲ್ಲಿ ಏನಾಗಿದೆ, ಸ್ಥಿರಾಂಕ 2ರ ಜೊತೆಗೆ ಚರಾಕ್ಷರ y ಮತ್ತು ಮತ್ತೆ y ನಾವ್ ಏನ್ ಮಾಡಿದೇವೆ, ಇಲ್ಲಿ ಗುಣಿಸಿದ್ದೇವೆ ಅಂತ ಅರ್ಥ. ಸೊ 2 ಸತಿ ನಾವ್ ಏನ್ ಮಾಡ್ತೀವಿ, ಇಲ್ಲಿ y ಅನ್ನ ನಾವು ಗುಣಿಸ್ತೀವಿ. ಅದ ನಂತರ ಇಲ್ಲಿ 2ರ ಜೊತೆಗೆ ಏನ್ ಸ್ಥಿರಾಂಕ ಇದೆಲ್ಲ ಅದ್ರ ಜೊತೆಗೆ ಗುಣಿಸ್ತೀವಿ. ಅವಾಗ ನಮ್ಗೆ ಏನ್ ಸಿಗುತ್ತೆ, 2y² ಅಂತ ಸಿಗುತ್ತೆ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಸೊ ಇಲ್ಲಿ ಮಕ್ಕಳೇ ನಾವ್ ಏನನ್ನ ಕಲಿತ್ವಿ, ಬೀಜೋಕ್ತಿಗಳ ಅಂದ್ರೆ ಏನು, ಬೀಜೋಕ್ತಿಗಳನ್ನ ಹೇಗೆ ಉಂಟು ಮಾಡ್ತೇವಿ ಅಂತ ತಿಳ್ಕೊಂಡ್ವಿ. ಅದರ ಜೊತೆಗೆ ಅದರ ವಿವರಣೆ ಕೂಡ ನಾನಿಲ್ಲಿ ನಿಮ್ಗೆ ಹೇಳಿಕೊಟ್ಟಿನಿ. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇವತ್ತಿನ ಕ್ಲಾಸನ್ನ ಮುಗಿಸುವ ಮುಂಚೆ ನಾವು ಎದ್ರ ಬಗ್ಗೆ ಮಾತಾಡೋಣ, ಡಿಕ್ಟೇಷನ್ ಬಗ್ಗೆ ಮಾತಾಡೋಣ. ಸೊ ಈಗಾಗಲೇ
ನಿಮಗೆ ಹಲವಾರು ಕ್ಲಾಸಸ್ ನಲ್ಲಿ ಡಿಕ್ಟೇಷನ್ ಅನ್ನ ಪ್ರಾರಂಭ ಮಾಡಲಾಗಿದೆ, ಹೌದಾ? ಸೊ ಇದು ಒಂದು ನಮ್ಮ ಒಂದು ಹೊಸ ಹೆಜ್ಜೆ, ನಿಮ್ಮ ಒಂದು ವಿದ್ಯೆಯನ್ನ ಇನ್ನೂ ಹೆಚ್ಚು ಮಾಡ್ಲಿಕ್ಕೆ ಮತ್ತು ಅದನ್ನ ಸುಧಾರಣೆ ಮಾಡ್ಲಿಕ್ಕೆ ನಾವಿಲ್ಲಿ ಪ್ರಯತ್ನ ಮಾಡ್ತಿದ್ದೇವೆ. ಸೊ ಹಾಗಾಗಿ ಎಲ್ರು ನಿಮ್ಮ ಒಂದು ಪೇಜ್ ನಲ್ಲಿ ನಿಮ್ಮ ಸ್ಕೂಲಿನ ಹೆಸರು, ಇವತ್ತಿನ ಡೇಟ್ ಮತ್ತು ನಮ್ಮ ಸಬ್ಜೆಕ್ಟ್ ಹೆಸರು, ಹೌದಾ, ಅದನ್ನ ಬರಿಬೇಕು. ಸೊ ನಿಮ್ಮ ಸ್ಕೂಲಿನ ಹೆಸರು, ಕ್ಲಾಸು, ನಂತರ ಸಬ್ಜೆಕ್ಟ್ ಹೆಸರು ಮತ್ತು ಇವತ್ತಿನ ಡೇಟ್ ಹಾಕಿ ಒಂದು ಹೊಸ ಪೇಜ್ ನಲ್ಲಿ ಇದನ್ನ ಬರೆದು ಮೊದಲಿಗೆ 1, 2, 3, 4, 5 ಈ ರೀತಿ ಬರೀರಿ. 1, 2, 3, 4, 5 ಅಂತ ಬರೀರಿ ಈ ರೀತಿ. ಎಸ್, ಎಲ್ರು ರೆಡಿ ಆದ್ರ? ಬರ್ದು ನಿಮ್ಮ ಸ್ಕೂಲಿನ ಹೆಸರು, ಇವತ್ತಿನ ಡೇಟು, ನಿಮ್ಮ ತರಗತಿ, ನಂತರ ಇವತ್ತಿನ ಒಂದು ಸಬ್ಜೆಕ್ಟ್, ನಮ್ಮ ಸಬ್ಜೆಕ್ಟ್ ಹೆಸರನ್ನ ಹಾಕಿ ಈ ರೀತಿ 5 ನಂಬರ್ಸ್ ಅನ್ನ ಹಾಕಿಡಿ. ಮಾಡಿದ್ರಾ? ಎಸ್. ಸೊ ಮೊದಲನೇ ಶಬ್ದ ತೆಗೆದುಕೊಳ್ರಿ. ಸ್ಥಿರಾಂಕ. ಸ್ಥಿರಾಂಕ. ಮೊದಲನೇ ಶಬ್ದ ಏನು? ಸ್ಥಿರಾಂಕ. ಸ್ಥಿರಾಂಕ ಬರದ್ರ? ಸ್ಥಿರಾಂಕ. ಎರಡನೇ ಶಬ್ದ ಬೀಜೋಕ್ತಿ. ಎರಡನೇ ಶಬ್ದ ಏನು? ಬೀಜೋಕ್ತಿ. 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 ಮೂರನೇ ಶಬ್ದ ಚರಾಕ್ಷರ. ಚರಾಕ್ಷರ. ಮೂರನೇ ಶಬ್ದ ಚರಾಕ್ಷರ. ಚರಾಕ್ಷರ. ನಾಲ್ಕನೇ ಶಬ್ದ ವ್ಯವಕಲನ. ನಾಲ್ಕನೇ ಶಬ್ದ ಏನು? ವ್ಯವಕಲನ. ವ್ಯವಕಲನ. ನಾಲ್ಕನೇ ಶಬ್ದ ವ್ಯವಕಲನ. ಐದನೇ ಶಬ್ದ ಗುಣಾಕಾರ. ಐದನೇ ಶಬ್ದ ಏನು? ಗುಣಾಕಾರ. ಐದನೇ ಶಬ್ದ ಗುಣಾಕಾರ. ಎಸ್, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ನೋಡಿ ಮಕ್ಳೇ. ಮೊದಲನೇ ಪದ ಸ್ಥಿರಾಂಕ. ಸ್ಥಿರಾಂಕ. ಎರಡನೇ ಪದ ಬೀಜೋಕ್ತಿ. ಬೀಜೋಕ್ತಿ. ಮೂರನೇ ಪದ ಚರಾಕ್ಷರ. ಚರಾಕ್ಷರ. ನಾಲ್ಕನೇ ಪದ ವ್ಯವಕಲನ. ವ್ಯವಕಲನ. ಐದನೇ ಪದ ಗುಣಾಕಾರ. ಗುಣಾಕಾರ. ಎಸ್, ಎಲ್ರು ಬರ್ದಿದ್ದಾರೆ ಅನ್ಕೋತೀನಿ. ಸೊ ನಮ್ಮ ಕೋಆರ್ಡಿನೇಟರ್ಸ್ಗೆ ನಲ್ಲಿ ಒಂದು ವಿನಂತಿ. ಆ ಯಾವ ಮಕ್ಕಳು ಇದನ್ನ ಒಂದು ಡಿಕ್ಟೇಷನ್ ವರ್ಡ್ಸ್ ಅನ್ನ ಬರ್ದಿದಾರಲ್ಲ, ಐ ಹೋಪ್ ಎಲ್ಲಾ ಮಕ್ಕಳು ಬರ್ದಿದ್ದಾರೆ ಅಂತ ಅನ್ಕೋತೀನಿ. ಸೊ ಅದರಲ್ಲಿ ಒಂದು 10 ಮಕ್ಕಳ ಒಂದು ಪೇಜ್ ನ ಫೋಟೋ ತೆಗೆದು ಅದನ್ನ ಅಡ್ಮಿನ್ ಟೀಮ್ಗೆ ಕಳಿಸ್ಬೇಕೆಂದು ವಿನಂತಿಸ್ಕೊಳ್ತೀನಿ. ಸೊ ಈ ಒಂದು ಕ್ಲಾಸ್ ಮುಗಿದ ಮೇಲೆ ಯಾವ್ದಾದ್ರು 10 ಮಕ್ಕಳ ಒಂದು ಡಿಕ್ಟೇಷನ್ ಪೇಜ್ ಅನ್ನ ಫೋಟೋ ಹೊಡೆದು ಅಡ್ಮಿನ್ ಟೀಮಿಗೆ ಫಾರ್ವರ್ಡ್ ಮಾಡಬೇಕು. ಕೋಆರ್ಡಿನೇಟರ್ಸ್ ಅಲ್ಲಿ ಇದು ವಿನಂತಿಸಿಕೊಳ್ತೀನಿ. ಎಸ್ ಮಕ್ಳೇ. ಸೊ ಇವತ್ತಿನ ಒಂದು ಸೆಷನ್ ಅನ್ನ ಮುಗಿಸುವ ಮುಂಚೆ ನಾನು ಇವತ್ತಿನ ಒಂದು ಮೋಟಿವೇಶನ್ ಅನ್ನ ಹೇಳಿ ಮುಗಿಸ್ತಾ ಇದ್ದೀನಿ. ಸೊ ಏನಂತ ಹೇಳ್ತಾ ಇದೆ ಎಲ್ರಿಗೂ ಸ್ಕ್ರೀನ್ ಅರ್ಥ ಕಾಣ್ಲಿಕ್ಕತ್ತದ ಅಂತ ಅನ್ಕೋತೀನಿ. ಯುವರ್ ಪಾಸಿಟಿವ್ ಆಕ್ಷನ್ ಕಂಬೈನ್ಡ್ ವಿತ್ ಪಾಸಿಟಿವ್ ಥಿಂಕಿಂಗ್ ರಿಸಲ್ಟ್ಸ್ ಇನ್ ಸಕ್ಸೆಸ್. ಇದರ ಅರ್ಥ ಏನು? ನೀವು ಯಾವತ್ತಿದ್ರೂ ಒಳ್ಳೆಯ ವಿಚಾರವನ್ನ ಮಾಡಿದ್ರೆ, ಒಳ್ಳೆತನ ಬೇರೆಯವರಿಗೆ ಮಾಡಿದ್ರೆ ಅದು ನಿಮ್ಗೆ ಏನನ್ನ ಕೊಡ್ತದೆ? ನಿಮ್ಮ ಜೀವನದಲ್ಲಿ ಒಂದು ಏನ್ ಕೊಡುತ್ತೆ? ಅಭಿವೃದ್ಧಿಯನ್ನ ಕೊಡುತ್ತೆ, ಹೌದಾ? ಜೀವನಕ್ಕೆ ಒಂದು ಸಫಲತೆಯನ್ನ ಕೊಡುತ್ತೆ. ಹಾಗಾಗಿ ಯಾವತ್ತು ನಾವು ಒಳ್ಳೆಯದನ್ನ ಬೇರೆಯವರ ಬಗ್ಗೆ, ಮೊದಲಾಗಿ ಬೇರೆಯವರ ಬಗ್ಗೆ ಒಳ್ಳೆಯನ್ನ ವಿಚಾರ ಮಾಡ್ಬೇಕು. ನಿಮ್ಗೆ ನೀವು ನಿಮ್ ಕೈಲಿ ಏನು ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೆ
ಸುಮ್ಮನೆ ಕೂಡ್ಬೇಕು, ಆದ್ರೆ ಯಾರಿಗೂ ಯಾವತ್ತು ಕೆಟ್ಟನ್ನ ಮಾಡ್ಲಿಕ್ಕೆ ಅಥವಾ ಕೆಟ್ಟನ್ನ ಬಯಸ್ಲಿಕ್ಕೆ ಹೋಗ್ಬಾರ್ದು. ತಿಳಿತಾ? ಸೊ ಯಾವತ್ತು ಒಳ್ಳೆಯನ್ನ ವಿಚಾರ ಮಾಡಿ ಒಳ್ಳೆಯ ಕೆಲಸ ಮಾಡಿರಿ. ಅದು ಯಾವತ್ತು ನಿಮ್ಗೆ ಏನ್ ಕೊಡುತ್ತೆ? ಒಳ್ಳೆಯ ಒಂದು ಸಕ್ಸಸ್ ನ ನಿಮ್ಮ ಜೀವನದಲ್ಲಿ ಕೊಡುತ್ತೆ. ಸೊ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ಈ ಒಂದು ಚಾಪ್ಟರ್ ಅನ್ನ ಮುಂದಿನ ಸೆಷನ್ ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.